ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಪ್ಲ್ಯಾನ್ ಏನೈತೆ ಅಂತ ನೋಡೋದಾದ್ರೆ, ನಾವು 40-60 ಒಳಗೆ ಈಸ್ಟ್ ಫೇಸಿಂಗ್ ಗ್ರೌಂಡ್ ಫ್ಲೋರ್ ಪ್ಲ್ಯಾನ್ಸ್ ವಿತ್ 3 BHK ನಾವು ಇವತ್ತು ಆ ಪ್ಲ್ಯಾನ್ ಒಳಗೆ ಇನ್ಕ್ಲೂಡ್ ಮಾಡಿರ್ತೀವಿ. ಸೊ ನಾವು ಯಾವ ರೀತಿ ಪ್ಲ್ಯಾನ್ ಮಾಡಿರ್ತೀವಿ ಅನ್ನೋದನ್ನು ಕಂಪ್ಲೀಟಾಗಿ ನೋಡ್ಕೊಂಬರೋಣ. ಸೊ ಲೆಟ್ಸ್ ಗೆಟ್ ಇನ್ ಟು ದ ಪ್ಲ್ಯಾನ್. ವೆಲ್ಕಮ್ ಟು ದ ಪ್ಲ್ಯಾನ್. ಇವತ್ತಿನ ಪ್ಲ್ಯಾನ್ ಏನಂತಂದ್ರೆ 40-60 ಸೈಟ್ ಒಳಗೆ ನಾವು ಇದನ್ನು ಡುಪ್ಲೆಕ್ಸ್ ಮನಿ ಅಲ್ಲ, ಇದು ಗ್ರೌಂಡ್ ಫ್ಲೋರ್ ಮನಿ 3 BHK ನಾವು ಇಲ್ಲೇ ಪ್ರೊವೈಡ್ ಮಾಡಿರ್ತೀವಿ. ಗ್ರೌಂಡ್ ಫ್ಲೋರ್ ಒಳಗೆ ಹೊರಗಡೆ ನಾವು ಸ್ಟೇರ್ ಕೇಸ್ ಕೊಟ್ಟಿರ್ತೀವಿ. ನೀವು ಮೇಲ್ಗಡೆ ಬೇಕಂದ್ರೆ ಬಾಡಿಗೆ ಮನೆಯನ್ನ ಪ್ಲಾನ್ ಮಾಡ್ಕೋಬಹುದು. ಸೊ ನಾವಿಲ್ಲಿ ಗ್ರೌಂಡ್ ಫ್ಲೋರ್ ಇಂದ ಪ್ಲಾನ್ ನೋಡೋದಾದ್ರೆ ಇದು ಕೂಡ ನಮ್ದು ಈಸ್ಟ್ ಫೇಸಿಂಗ್ ಆಗಿರುತ್ತೆ. ನಾ ಪ್ಲಾನ್ ಝೂಮ್ ಇನ್ ಮಾಡತ್ತೀನಿ. ಸೊ ನಮ್ದು ಈಸ್ಟ್ ಸೈಡ್ ಇಲ್ಲೇ ರೋಡ್ ಇರ್ತೈತಿ ನಮ್ಗೆ. ಸೊ ದ್ಯಾಟ್ ನಾವು ಈಸ್ಟಿಗೆ ಇಲ್ಲೇ ಕಾರ್ ಪಾರ್ಕಿಂಗ್ ಕೂಡ ಪ್ರೊವೈಡ್ ಮಾಡಿರ್ತೀವಿ. ಇದು ನಮ್ದು ಕಾರಿಂದ ಗೇಟ್ ಆಗಿರುತ್ತೆ. ನೆಕ್ಸ್ಟ್ ನಾವಿಲ್ಲೊಂದು ಸಣ್ಣ ಗೇಟನ್ನು ನಾರ್ಮಲ್ ಆಗಿ ನಾವು ಯೂಸ್ ಮಾಡೋಕೆ ಇದನ್ನ ಇಲ್ಲಿ ಪ್ರೊವೈಡ್ ಮಾಡಿರ್ತೀವಿ. ಈ ದೊಡ್ಡ ಗೇಟ್ ನಮ್ದು ಕಾರ್ ಬರಾಕ ಹೋಗಾಕ ಇಲ್ಲಿ ನಾವು ಪ್ರೊವೈಡ್ ಮಾಡಿರ್ತೀವಿ. ಪಾರ್ಕಿಂಗ್ ನೋಡೋದಾದ್ರೆ ನಾವು 17 feet by 23 feet ನಮ್ಗೆ ಉದ್ದಕ್ಕೆ 17 feet ಐತಿ, ಅಗಲ 23 feet ನಮ್ಗೆ ಪಾರ್ಕಿಂಗ್ ಸಿಗುತ್ತೆ. ಸೊ ನಾವು ಆರಾಮಾಗಿ ಇಲ್ಲೊಂದು ಕಾರ್ ನಾವು ಆರಾಮಾಗಿ ಪಾರ್ಕ್ ಮಾಡ್ಕೋಬಹುದು. ನೆಕ್ಸ್ಟ್ ನಾವು ಇಲ್ಲೇ ಒಂದ್ಸಲ ಕಂಪ್ಲೀಟ್ ಆಗಿ ಪ್ಲಾನ್ ನೋಡಿದ್ರೆ ನಿಮ್ಗೆ ಐಡಿಯಾ ಬರುತ್ತೆ. ಇದು ನಮ್ದು ಕಂಪ್ಲೀಟ್ ಪ್ಲಾನಿಂದ ಬ್ಲೂ ಪ್ರಿಂಟ್ ಆಗಿರ್ತೈತಿ. ಸೊ ನಾವು ಇಲ್ಲೇ ನೋಡೋದಾದ್ರೆ ನಮ್ದು ಮೇನ್ ಡೋರ್ ನಾರ್ತ್ ಈಸ್ಟ್ ಕಾರ್ನರ್ಗೆ ನಾವು ಪ್ರೊವೈಡ್ ಮಾಡಿರ್ತೀವಿ. ಅದನ್ನು ಝೂಮ್ ಇನ್ ಮಾಡತ್ತೀನಿ. ನೆಕ್ಸ್ಟ್ ಇಲ್ಲಿ ನಾವು ಮೇನ್ ಡೋರಿಂದ ಒಳಗಡೆ ಬಂದರೆ ನಮಗೆ ಇಲ್ಲೊಂದು ಸ್ಪೇಸಿಯಸ್ ಆಗಿರೋಂಥ ಲಿವಿಂಗ್ ರೂಮ್ ಐತಿ. ಲಿವಿಂಗ್ ರೂಮ್ ಸೈಜ್ ನೋಡೋದಾದ್ರೆ 19 feet 6 inch ನಮಗೆ ಅಗಲಕ್ಕೆ ಸಿಗುತ್ತೆ, 21 feet ನಮಗೆ ಉದ್ದಕ್ಕೆ ಸಿಗುತ್ತೆ. ನೆಕ್ಸ್ಟ್ ನಾವಿಲ್ಲೇ ಲಿವಿಂಗ್ ರೂಮಿಂದ ಸೌತ್ ಈಸ್ಟ್ ಕಾರ್ನರ್ ಕಡೆ ಬಂದರೆ ನಮ್ಗೆ ಇಲ್ಲೊಂದು ವಸ್ತು ಪ್ರಕಾರ ಆಗ್ನೇಯ ದಿಕ್ಕಿನೊಳಗೆ ನಾವು ಇಲ್ಲಿ ಕಿಚನ್ ಅನ್ನು ಪ್ಲೇಸ್ ಮಾಡಿರ್ತೀವಿ. ನೆಕ್ಸ್ಟ್ ಕಿಚನ್ ಸೈಜ್ ನೋಡೋದಾದ್ರೆ ನಾವು 9 feet 6 inch ನಮ್ಗೆ ಅಗಲ ಸಿಗುತ್ತೆ, 14 feet ನಮ್ಗೆ ಇಲ್ಲೇ ಉದ್ದ ಸಿಗ್ತೈತಿ. ಸೊ ಇದು ನಮ್ಗೆ ಭಾಳ ಸ್ಪೇಷಿಯಸ್ ಆದಂಥ ಕಿಚನ್ ಕೂಡ ಇಲ್ಲಿ ಆಗಿರುತ್ತೆ. ನೆಕ್ಸ್ಟ್ ನಾವು ಅದೇ ರೀತಿ ಇಲ್ಲೇ ಪೂಜಾ ರೂಮ್ ಸೈಜ್ ನೋಡೋದಾದ್ರೆ ಪೂಜಾ ರೂಮ್ ನಮ್ಗೆ 3 feet ಇಲ್ಲೇ ಅಗಲ ಐತಿ, 5 feet 6 inch ನಮ್ಗೆ ಇಲ್ಲೇ ಉದ್ದ ಸಿಗುತ್ತೆ. ನೆಕ್ಸ್ಟ್ ನಾವು ಲಿವಿಂಗ್ ರೂಮಿಂದ ಇಲ್ಲಿ ನೀವು ಝೂಮ್ ಔಟ್ ಮಾಡ್ತೀನಿ. ಇಲ್ಲಿ ನೋಡಿದ್ರೆ ನೀವು ನಮ್ಗೆ ಇದು 1 bedroom, ನೆಕ್ಸ್ಟ್ ಇದು 2 bedroom, ಇದು 3ನೇ ಬೆಡ್ರೂಮ್. ಇದನ್ನು ಕಂಪ್ಲೀಟ್ ಝೂಮ್ ಔಟ್ ಮಾಡಿದರೆ ನಿಮ್ಗೆ ಪ್ಲ್ಯಾನ್ ಆರ್ಕಿಟೆಕ್ಚರಲ್ ವೈಸ್ ಕೂಡ ನಾವು ಇಲ್ಲಿ ಚಂದ ಕಾಣಂಗೆ ನಾವು ಪ್ಲ್ಯಾನನ್ನು ಮಾಡಿರ್ತೀವಿ. ಇದು ಸ್ವಲ್ಪ ಡಿಫ್ರೆಂಟಾಗಿ ಪ್ಲ್ಯಾನ್ ಐತಿ. ಸೊ ನಾ ಇದನ್ನು ಕಂಪ್ಲೀಟಾಗಿ ಎಕ್ಸ್ಪ್ಲೇನ್ ಮಾಡ್ಬೇಕಂದ್ರೆ ಇಲ್ಲಿ ಫಸ್ಟ್ ನಾವು ಲಿವಿಂಗ್ ರೂಮಿಂದ ಒಳಗಡೆ ಬಂದರೆ ಸೌತ್ ವೆಸ್ಟ್ ಕಾರ್ನರ್ ಒಳಗೆ ನಮ್ದು ಮಾಸ್ಟರ್ ಬೆಡ್ರೂಮ್ ಇಲ್ಲಿ ಇರ್ತೈತಿ. ಮಾಸ್ಟರ್ ಬೆಡ್ರೂಮ್ ಸೈಜ್ ನೋಡೋದಾದ್ರೆ ನಮ್ಗೆ 13 feet ಅಗಲ ಐತಿ, 14 feet ನಮ್ಗೆ ಇಲ್ಲೇ ಉದ್ದ ಸಿಗುತ್ತೆ. ಇಲ್ಲಿ ನೀವು ಮಾಸ್ಟರ್ ಬೆಡ್ರೂಮ್ ನೋಡ್ಬೋದು. ನಾವು ಇಲ್ಲಿ ಡೈರೆಕ್ಟ್ ಕಾಂಪೌಂಡಿಗೆ ಹಚ್ಕೊಂಡು ಇಲ್ಲಿ ಮಾಸ್ಟರ್ ಬೆಡ್ರೂಮ್ದು ವಾಲನ್ನು ನಾವು ಇಲ್ಲಿ ಕೊಟ್ಟಿರ್ತೀವಿ. ಆ ಕಾರಣ ನಾವಿಲ್ಲೇ ನೀವು ನೋಡ್ಬೋದು ಈ ಕಡೆ ನಾವು ಅಂದರೆ ನಮ್ದು ಇದು ನಾರ್ತ್ ಸೈಡ್ ಇಲ್ಲೇ ಕಿಟಕಿನ ಪ್ರೊವೈಡ್ ಮಾಡಿರ್ತೀವಿ. ವೆಸ್ಟ್ ಸೈಡ್ ನಾವು ಫುಲ್ ಕಾಂಪೌಂಡಿಗೆ ಹಚ್ಕೊಂಡು ಇಲ್ಲಿ ನಾವು ಮಾಸ್ಟರ್ ಬೆಡ್ರೂಮ್ದು ವಾಲನ್ನು ಕೊಟ್ಟಿರ್ತೀವಿ. ಆ ಕಾರಣಕ್ಕಾಗಿ ನಾವು ಇಲ್ಲಿ ಯಾವುದೇ ರೀತಿ ಕಿಟಕಿನ ಇಲ್ಲಿ ಕೊಡೋಕೆ ಬರೋದಿಲ್ಲ. ಸೊ ನಾವು ನಿಮ್ಗೆ ವೆಂಟಿಲೇಷನ್ ಕರೆಕ್ಟಾಗಿ ಬರಲಿ ಅಂತಂದು ನಾರ್ತ್ ಸೈಡ್ ನಾವು ಇಲ್ಲಿ 3 feet ಸೆಟ್ ಬ್ಯಾಕ್ ಬಿಟ್ಟಿರ್ತೀವಿ, 3 feet. ಸೊ ನಾವಿಲ್ಲೇ ಕಿಟಕಿನ ಪ್ರೊವೈಡ್ ಮಾಡಿರ್ತೀವಿ. ಸೊ ದ್ಯಾಟ್ ನಮ್ಗೆ ಕ್ರಾಸ್ ವೆಂಟಿಲೇಷನ್ ಕೂಡ ಇಲ್ಲಿ ಬರ್ತೈತಿ. ನೆಕ್ಸ್ಟ್ ನಾವಿಲ್ಲಿ ಮಾಸ್ಟರ್ ಬೆಡ್ರೂಮ್ಗೆ ಅಟ್ಯಾಚ್ ಆಗಿ ಒಂದು ಟಾಯ್ಲೆಟನ್ನು ಕೂಡ ಬಾತ್ ಮತ್ತು ಟಾಯ್ಲೆಟ್ ಇಲ್ಲಿ ಪ್ರೊವೈಡ್ ಮಾಡಿರ್ತೀವಿ. ಸೈಜ್ ನೋಡೋದಾದ್ರೆ 5 feet ನಮ್ಗೆ ಅಗಲ ಐತಿ, 10 feet 6 inch ನಮ್ಗೆ ಉದ್ದ ಸಿಗುತ್ತೆ. ನೆಕ್ಸ್ಟ್ ನಾವಿಲ್ಲೇ ಮಾಸ್ಟರ್ ಬೆಡ್ರೂಮಿಂದ ಹೊರಗಡೆ ಬಂದು ಇಲ್ಲೇ ನೋಡೋದಾದ್ರೆ ನಮ್ಗೆ ನಾರ್ತ್ ವೆಸ್ಟ್ ಕಡೆ ನಾವು ಇಲ್ಲೊಂದು ಕಿಡ್ಸ್ ಬೆಡ್ರೂಮನ್ನು ಪ್ರೊವೈಡ್ ಮಾಡಿರ್ತೀವಿ. ಕಿಡ್ಸ್ ಬೆಡ್ರೂಮ್ ಸೈಜ್ ನಾವು 14 feet by 16 feet ಕೊಟ್ಟಿರ್ತೀವಿ. ಇದು ಸ್ವಲ್ಪ ದೊಡ್ಡದಾಗಿ ಕೊಟ್ಟಿರ್ತೀವಿ ನಾವು. ಯಾಕಂತಂದ್ರೆ ಇಲ್ಲಿ ನಾವು ಸ್ಟಡಿ ರೂಮ್ ಕೂಡ ಇಲ್ಲಿ ಮಾಡ್ಕೋಬಹುದು. ಇಲ್ಲಿ ನಾವು ಕಿಡ್ಸ್ ಬೆಡ್ರೂಮ್ ಆಗಿರೋದ್ರಿಂದ ಇಲ್ಲಿ ನಾವು ಸ್ಪೇಷಿಯಸ್ ಆಗಿ ಅವರಿಗೆ ಸ್ಟಡಿ ಟೇಬಲ್ ಕೂಡ ಪ್ರೊವೈಡ್ ಮಾಡಿಕೊಡ್ಬೋದು. ಇಲ್ಲಿ ನಮ್ಗೆ ಗಾಳಿ ಬೆಳಕು ಕರೆಕ್ಟಾಗಿ ರೂಮ್ ಒಳಗೆ ಬಂದರೆ ನಮಗೆ ಓದೋಕ್ಕೂ ಕೂಡ ಇಂಟ್ರೆಸ್ಟ್ ಬರ್ತೈತಿ ಅಂತ ಇರೋ ಕಾರಣಕ್ಕಾಗಿ ನಾವು ಇಲ್ಲಿ ಬೆಡ್ರೂಮನ್ನು ಸ್ವಲ್ಪ ದೊಡ್ಡದಾಗಿ ಸ್ಪೇಷಿಯಸ್ ಆಗಿ ಕೊಟ್ಟಿರ್ತೀವಿ. ನೆಕ್ಸ್ಟ್ ಇಲ್ಲಿ ಯಾವುದೇ ಥರ ನಾವು ಅಟ್ಯಾಚ್ ಕೊಟ್ಟಿರಂಗಿಲ್ಲ. ಇಲ್ಲಿ ನಾವು ಇದಕ್ಕೆ ಟಾಯ್ಲೆಟ್ ರೂಮನ್ನು ಇಲ್ಲೇ ಕೊಟ್ಟಿರ್ತೀವಿ. ಸೊ ಇಲ್ಲಿ ಡೈರೆಕ್ಟ್ ನಮ್ಗೆ ಟಾಯ್ಲೆಟ್ ರೂಮಿಗೆ ಇಲ್ಲೇ ಎಕ್ಸೆಸ್ ನೋಡ್ಬೋದು ನೀವು. ಇದರ ಸೈಜ್ ನೋಡೋದಾದ್ರೆ 8 feet 6 inch ನಮ್ಗೆ ಅಗಲಕ್ಕೆ ಐತಿ, 5 feet ಉದ್ದಕ್ಕೆ ಐತಿ. ಇದು ಟಾಯ್ಲೆಟ್ ಮತ್ತು ಬಾತ್ ಆಗಿರುತ್ತೆ. ನೆಕ್ಸ್ಟ್ ನಾವಿಲ್ಲೇ ಸೌತ್ ವೆಸ್ಟ್ ಕಡೆ ನಮ್ದು ಸೌತ್ ವೆಸ್ಟ್ ಕಾರ್ನರ್ ಒಳಗೆ ಮಾಸ್ಟರ್ ಬೆಡ್ರೂಮ್ ಐತಿ. ಸೌತ್ ವೆಸ್ಟ್ ಡೈರೆಕ್ಷನ್ ಒಳಗೆ ನಮ್ದು ಗೆಸ್ಟ್ ಬೆಡ್ರೂಮ್ ಐತಿ. ಗೆಸ್ಟ್ ಬೆಡ್ರೂಮ್ ಒಂದು ಸೈಜ್ ನೋಡೋದಾದ್ರೆ ನಾವು 13 feet by 10 feet ಇಲ್ಲೊಂದು ನಮ್ಗೆ ಇದು ಕೂಡ ಸ್ಪೇಷಿಯಸ್ ಆಗಿರುವಂಥದ್ದು ಬೆಡ್ರೂಮ್ ಆಗಿರುತ್ತೆ. ನೀವು ಇದಕ್ಕೂ ಕೂಡ ಟಾಯ್ಲೆಟ್ ಮತ್ತು ಬಾತ್
ಇಲ್ಲೇ ನಾವು ಪ್ರೊವೈಡ್ ಮಾಡಿರ್ತೀವಿ. ಸೊ ನಮಗೆ ಇಲ್ಲೇ ಇದು ಆಲ್ಮೋಸ್ಟ್ ಅಟ್ಯಾಚ್ ಇದ್ದಂಗೆ ಇರುತ್ತೆ, ಬಟ್ ಹೊರಗಡೆಯಿಂದ ನಾವು ಎಕ್ಸೆಸ್ ಮಾಡಬೇಕು. ಇದಕ್ಕೆ ನಾವಿಲ್ಲೇ ನಾರ್ತ್ ವೆಸ್ಟ್ ಕಾರ್ನರ್ ಒಳಗೆ ಇಲ್ಲಿ ಟಾಯ್ಲೆಟ್ ಸೀಟನ್ನು ಪ್ರೊವೈಡ್ ಮಾಡಿರ್ತೀವಿ. ಇದು ನಮ್ದು ಯಾವ ಕಡೆ ಫೇಸಿಂಗ್ ಆಗತೈತೆ ಅಂದರೆ ಸೌತ್ ಕಡೆ ನಾವು ಟಾಯ್ಲೆಟ್ ಸೀಟ್ ಫೇಸಿಂಗ್ ಆಗಿರೋದ್ರಿಂದ ಇದು ವಾಸ್ತು ಪ್ರಕಾರ ಕರೆಕ್ಟ್ ಆಗೈತಿ. ನೆಕ್ಸ್ಟ್ ಇದು ಒಂದು ನಮ್ದು ಟಾಯ್ಲೆಟ್ ನೋಡೋದಾದ್ರೆ ಇದು ಕೂಡ ಸೌತ್ ಫೇಸಿಂಗ್ ಐತಿ. ನಾರ್ತ್ ವೆಸ್ಟ್ ಕಾರ್ನರ್ ಒಳಗೆ ನಾವು ಇದನ್ನ ಇಲ್ಲೇ ಕೊಟ್ಟಿರ್ತೀವಿ. ಸೊ ಇದು ವಾಸ್ತು ಪ್ರಕಾರ ಕರೆಕ್ಟ್ ಆಗೈತಿ. ನೆಕ್ಸ್ಟ್ ನಾವಿಲ್ಲೇ ಕಿಚನ್ ಇಂದ ಇಲ್ಲಿ ನೋಡೋದಾದ್ರೆ ನಾವು ಕಿಚನ್ ಇಲ್ಲಿ ಒಂದು ಯುಟಿಲಿಟಿನ ಪ್ರೊವೈಡ್ ಮಾಡಿರ್ತೀವಿ. ಯುಟಿಲಿಟಿ 6x6 ನಮಗೆ ಸೈಜ್ ಇರ್ತೈತಿ. ಅದೇ ರೀತಿ ನಾವು ಇಲ್ಲೊಂದು ಸ್ಟೋರ್ ರೂಮ್ ಕೂಡ ಪ್ರೊವೈಡ್ ಮಾಡಿರ್ತೀವಿ. ಸ್ಟೋರ್ ರೂಮ್ ಸೈಜ್ 6 feet 6 inch by 6 feet ನಮ್ಗೆ ಅಂದ್ರೆ ಅಗಲಕ್ಕೆ 6.5 feet, ಉದ್ದಕ್ಕೆ 6 feet ನಮ್ಗೆ ಇಲ್ಲೇ ಸಿಗುತ್ತೆ. ಸೊ ಇದು ನಮ್ದು ಕಂಪ್ಲೀಟ್ ಪ್ಲಾನ್ ಆಗಿರುತ್ತೆ. ಇದು ಪ್ಲಾನ್ ಕೂಡ ನೋಡ್ಬೋದು ನೀವು, ತುಂಬಾ ಚೆನ್ನಾಗಿ ಬಂದೈತಿ ಪ್ಲಾನ್. ಇದನ್ನ ನೀವು ಯುಟಿಲೈಸ್ ಮಾಡ್ಕೋಬಹುದು. ಇದರಿಂದ ನಾವು ಇನ್ನ ಎಷ್ಟು ಬಿಲ್ಟಪ್ ಏರಿಯಾ ಐತಿ ತಗೊಂಡಿವಿ ಅಂತಂದ್ರೆ 34 feet 6 inch ಅಂದ್ರೆ 34.5 feet ನಾವು ಇಲ್ಲೇ ಅಗಲಕ್ಕೆ ತಗೊಂಡಿವಿ. ಉದ್ದಕ್ಕೆ 51 feet 9 inch ನಾವು ಉದ್ದಕ್ಕೆ ತಗೊಂಡಿರ್ತೀವಿ. ಸೊ ಇದು ಕಂಪ್ಲೀಟ್ ಆಗಿ ನೀವು ಇಲ್ಲಿ ನೋಡಬಹುದು. ನಮ್ಗೆ ಹಿಂದ್ಗಡೆಯಿಂದ ನಾವು ವಾಲ್ ಇಲ್ಲೇ ಪ್ರೊವೈಡ್ ಮಾಡಿದ ಕಾರಣಕ್ಕೆ ಇಲ್ಲಿ ವಿಂಡೋ ಕೊಟ್ಟಿಲ್ಲ. ನಾ ಇನ್ನೊಂದ್ಸಲ ಅದನ್ನು ರಿಪೀಟ್ ಮಾಡತ್ತೀನಿ. ಸೊ ಇಲ್ಲಿ ವಿಂಡೋನ ನಾನು ಇಲ್ಲಿ ಕೊಟ್ಟಿರ್ತೀನಿ. ಸೊ ದ್ಯಾಟ್ ಕ್ರಾಸ್ ವೆಂಟಿಲೇಷನ್ ಗಾಳಿ ಬೆಳಕು ನಮ್ಗೆ ರೂಮಿಗೆ ಕರೆಕ್ಟಾಗಿ ಬರುತ್ತಂತ ಹೇಳ್ತೀನಿ. ಸೊ ಇವತ್ತಿನ ಪ್ಲ್ಯಾನ್ ಇದಾಗಿತ್ತು. ಇದೇ ರೀತಿ ಡೈಲಿ ಒಂದೊಂದು ಪ್ಲ್ಯಾನ್ಸ್ನ ಡಿಫ್ರೆಂಟ್ ಟೈಪ್ಸ್ ಪ್ಲ್ಯಾನ್ಸ್ನ ನಾನು ಅಪ್ಲೋಡ್ ಮಾಡ್ತಿರ್ತೀನಿ. ಇಲ್ಲಿ ನೋಡ್ಬೋದು ನೀವು ಕರೆಕ್ಟಾಗಿ ನಿಮಗೆ ಇಲ್ಲೇ ಪ್ಲ್ಯಾನ್ ಕಾಣ್ತೈತಿ. ಸೊ ಇವತ್ತಿಂದ ಪ್ಲ್ಯಾನ್ ಇದ್ರ ಜೊತೆಗೆ ನಾನು ಸೈನ್ ಆಫ್ ಮಾಡ್ತೀನಿ. ನಾಳೆ ಮತ್ತೆ ಇನ್ನೊಂದು ಹೊಸ ಪ್ಲ್ಯಾನ್ ಜೊತೆಗೆ ಬರ್ತೀನಿ. ಅಲ್ಲಿ ತನಕ ಎಲ್ಲರಿಗೆ ಸಿ ಯು, ಟೇಕ್ ಕೇರ್, ಶುಭ ದಿನ. ಸೊ ಇವತ್ತಿನ ಪ್ಲ್ಯಾನ್ ಇದಾಗಿತ್ತು. ಇದೇ ರೀತಿ ಡೈಲಿ ಒಂದೊಂದು ಹೊಸ ಪ್ಲ್ಯಾನ್ಸ್ ನಾನು ಅಪ್ಲೋಡ್ ಮಾಡ್ತಿರ್ತೀನಿ. ನೀವು ಆದಷ್ಟು ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲೀಸಿಗೆ ಇದು ಯುಟಿಲೈಸ್ ಆಗಬಹುದು. ಸೊ ಮತ್ತೆ ನಾಳೆ ಹೊಸ ಪ್ಲ್ಯಾನ್ ಜೊತೆ ಸಿಗ್ತೀನಿ. ಅಲ್ಲಿ ತನಕ ಎಲ್ಲರಿಗೂ ಸಿ ಯು, ಟೇಕ್ ಕೇರ್, ಶುಭ ದಿನ, ಬಾಯ್ ಬಾಯ್.